ಪಕ್ಷ ಕಟ್ಟೋಕೆ ನಾನೇನು ಯಡಿಯೂರಪ್ಪನ? ಭಾರತೀಯ ಜನತಾ ಪಕ್ಷ ನನ್ನ ಪಾರ್ಟಿ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು, ಒಂದೇ ತಿಂಗಳಿನಲ್ಲಿ ಚುನಾವಣೆ ಮಾಡಿದ್ದೇನೆ. ಯಾವ ಸಿದ್ಧಾಂತಕ್ಕಾಗಿ ನನಗೆ ಬೆಂಬಲಿಸಿದ್ರೋ ಅವರಿಗೆ ಧನ್ಯವಾದಗಳು. ನನ್ನ ಈ ಕುಟುಂಬ ರಾಜಕಾರಣದ ವಿರುದ್ಧದ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಎಂದು ಈಶ್ವರಪ್ಪ ಸ್ಪಷ್ಟಪಡಿಸಿದರು. ಬಿಜೆಪಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಹಲವಾರು ಬಾರಿ ಠೇವಣಿ ಕಳೆದುಕೊಂಡಿದ್ದೇನೆ. ಪಕ್ಷಕ್ಕಾಗಿ ದುಡಿದಿದ್ದೇನೆ ಎಂದು ಈಶ್ವರಪ್ಪ ಈ ಸಂದರ್ಭದಲ್ಲಿ ಹೇಳಿದರು. ಒಂದೇ ತಿಂಗಳು ನಾನು ಚುನಾವಣೆ ಮಾಡಿದ್ದು, ಒಂದೇ ತಿಂಗಳು. 7ನೇ ತಾರೀಕು ಎಲೆಕ್ಷನ್ ಆದರೆ ಹಿಂದಿನ ತಿಂಗಳು 7ನೇ ತಾರೀಕು ನಾನು ತೀರ್ಮಾನ ಮಾಡಿದ್ದು, ಅವತ್ತಿಂದನೇ ಚುನಾವಣೆಗೆ ಇಳಿದಿದ್ದು. ಇಡೀ ಜಿಲ್ಲೆಯಲ್ಲಿ ಇಷ್ಟರ ಮಟ್ಟಿಗೆ ಹಿಂದುತ್ವ ಜಾಗೃತಿ ಆಗುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ವೋಟ್ ಮಾಡಿರೋರು ಅನೇಕರು ನಾನು ಅವ್ರ ಮುಖನೂ ನೋಡಿರಲಿಕ್ಕಿಲ್ಲ. ಅವರಾಗ ನನ್ನ ಕಾರ್ಯಕರ್ತರಾದರು. ಹಿಂದುತ್ವ ಉಳಿಸ್ಬೇಕು, ಭಾರತೀಯ ಜನತಾ ಪಾರ್ಟಿ ಉಳಿಸ್ಬೇಕು, ಅನ್ಯಾಯದ ವಿರುದ್ಧ ಹೋರಾಡಬೇಕು ಅನ್ನೋಂಥ ರೂಪದಲ್ಲಿ ಕಾರ್ಯಕರ್ತರು ಜಾಗೃತಿ ಆದರು. ಮತದಾರರಂತೂ ನಾನು ಆಶ್ಚರ್ಯ ಆಗುತ್ತೆ, ಯಾವ ಭಾಗದಲ್ಲಿ ಹೋದರೂ ಕೂಡ ಒಂದೇ ಒಂದು ವಿರೋಧ ಸಿಗಲಿಲ್ಲ. ಅಷ್ಟೂ ಜನ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರು. ಒಂದು ಕಡೆ ಜಾತಿ, ಒಂದು ಕಡೆ ದುಡ್ಡು, ಮತ್ತೊಂದು ಕಡೆ ಹೆಂಡ, ಇವೆಲ್ಲ ನಡೆದರೂ ಕೂಡ ಹಿಂದುತ್ವಕ್ಕೆ ನನಗೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣಕ್ಕೆ ಇಷ್ಟರ ಮಟ್ಟಿಗೆ ಒಂದೇ ತಿಂಗಳಲ್ಲಿ ಜನ ಜಾಗೃತಿ ಆಗಿದ್ದು ನಿಜಕ್ಕೂ ನನಗೆ ತುಂಬ ಸಂತೋಷ. ಯಾವ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ನೋ ಆ ಉದ್ದೇಶ ಯಶಸ್ವಿ ಆಗಿದೆ ಅನ್ನೋದನ್ನು ನಾನು ತುಂಬ ಸಂತೋಷ ಪಡ್ತೇನೆ. ಎಲ್ಲ ಮತದಾರರಿಗೆ, ನನಗೆ ಚುನಾವಣೆ ಓಡಾಟ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೆ, ಯಾವ ಸಿದ್ಧಾಂತಕ್ಕೆ ಬೆಂಬಲ ಕೊಟ್ಟರೋ ಎಲ್ಲ ಕಾರ್ಯಕರ್ತರಿಗೆ, ಯಾವ ಸಿದ್ಧಾಂತಕ್ಕೆ ಮತ ಕೊಟ್ಟರೋ ಎಲ್ಲ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ನನ್ನ ಈ ಹೋರಾಟ, ಈ ಸಿದ್ಧಾಂತದ ಹೋರಾಟ ಯಾವ ಕಾರಣಕ್ಕೂ ನಿಲ್ಲಲ್ಲ, ಇದು ಮುಂದುವರಿಸ್ತೇನೆ ಅನ್ನೋಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಭಾರತೀಯ ಜನತಾ ಪಾರ್ಟಿ ನನ್ನ ಪಾರ್ಟಿ. ಅನೇಕ ಸಾರಿ ಚುನಾವಣೆ 100 ಸಾರಿ ಡಿಪಾಸಿಟ್ ಕಳ್ಕೊಂಡಿದ್ದೇವೆ. ಅಟಲ್ಜಿ ಡಿಪಾಸಿಟ್ ಸೋತರು. ನಾನು ಪಕ್ಷ ಕಟ್ಟಕ್ಕೆ, ಬೇರೆ ಪಕ್ಷ ಕಟ್ಟಕ್ಕೆ ನಾನೇನು ಯಡಿಯೂರಪ್ಪನ? ನನಗೆ ಅಧಿಕಾರ ಸಿಗಲಿಲ್ಲ ಅಂತ KJP ಕಟ್ಟಿದ್ರಲ್ಲ. ಯಾವುದೇ ಕಾರಣಕ್ಕೂ ನನ್ನ ಪಕ್ಷನ ತಾಯಿ ಅಂತ ಇಟ್ಕೊಟ್ಟಿದ್ದೀನಿ. ತಾಯಿನ ದ್ರೋಹ ಮಾಡಲ್ಲ. ಆದರೆ ಶುದ್ಧೀಕರಣ ಆಗಬೇಕು ಅನ್ನೋಂಥ ನನ್ನ ಒಂದು ಸಿದ್ಧಾಂತ ಇದೆಯಲ್ಲ, ಈ ಸಿದ್ಧಾಂತವನ್ನು ಮುಂದುವರಿಸ್ತೇನೆ. ನೋಡೋಣ. ನೋಡಿ ಇವರೇ, ನಾನು ಅದಕ್ಕೋಸ್ಕರ ಹೇಳ್ತಿರೋದು, ವ್ಯಕ್ತಿತ್ವ ಇದೆಯಲ್ಲ, ಈ ವ್ಯಕ್ತಿತ್ವ ನಿರ್ಮಾಣ ಮಾಡೋದೇ ನಮ್ಮ ಸಂಘಟನೆಯ ಉದ್ದೇಶ. ಯಡಿಯೂರಪ್ಪನವರಲ್ಲಿ ಸ್ಟೇಟ್ ಲೀಡರ್ ಆಗಿದ್ದರು, ರಾಜ್ಯ ಅಧ್ಯಕ್ಷರಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು. ಅವರು ಬೇರೆ ಪಾರ್ಟಿ ಕಟ್ಟರು. ಒಪ್ಕೋತಾರಾ ಅಂತಂದರೆ ಒಪ್ಪಲಿಲ್ಲ. ಅನುಭವಿಸಿ ವಾಪಸ್ ಬಂದರೂ ಇಲ್ಲ. ಸಿದ್ಧಾಂತದ ಮುಂದೆ, ಹಿಂದುತ್ವದ ಮುಂದೆ ಯಾರೂ ದೊಡ್ಡವರಲ್ಲ. ಅದು ಸ್ವಾರ್ಥ, ಅಧಿಕಾರದ ಲಾಲಸೆ. ನಂದು ಹಿಂದುತ್ವ. ನಾನು ಹಿಂದುತ್ವ ಬಿಟ್ಟರೆ ನಾನು ಬೇರೆ ಇಲ್ಲ. ಇದು ನನ್ನ ತಾಯಿ ಅಂತೀರ, ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಅವ್ರ ತಾಯಿ ಇಲ್ಲ, ತಂದೆ ಇಲ್ಲ, ಏನು ಬೇಕಾದ್ರೂ ಹೇಳ್ಕೊಟ್ಟು ಹೋಗ್ತಾರೆ. ಅಧಿಕಾರವೇ ಅವ್ರ ತಂದೆ ತಾಯಿ ಎರಡೂ ಕೂಡ. ಮಕ್ಕಳು, ತಂದೆ ತಾಯಿ ಬಿಟ್ಟರೆ ಮಕ್ಕಳು. ಕರ್ನಾಟಕ ರಾಜ್ಯದಲ್ಲಿ ಹೌದು. ನಾನು ಅದಕ್ಕೋಸ್ಕರ ಈ ಚುನಾವಣೆ ನಿಂತಿದ್ದು. ಹಿಂದುತ್ವ ಇದ್ದಿದ್ದರೆ ಹಿಂದುತ್ವವಾದಿಗಳೆಲ್ಲ ಪಕ್ಕಕ್ಕೆ ಸರಿಸಿ ಅಪ್ಪ ಮಕ್ಕಳು ಹೇಳಿದವರೇ ಯಾಕೆ ಕ್ಯಾಂಡಿಡೇಟ್ಗಳಾದರು. ಅದಕ್ಕೋಸ್ಕರ ಚುನಾವಣೆ ನಿಂತಿದ್ದು ನಾನು. ಹಿಂದುತ್ವವಾದಿಗಳಿಗೆ ನ್ಯಾಯ ಸಿಕ್ಕಿದ್ದಿದ್ರೆ ನಾನು ಖಂಡಿತ ಚುನಾವಣೆ ನಿಲ್ತಿದ್ನೋ ಇಲ್ಲ ಗೊತ್ತಿಲ್ಲ. ನಮ್ಮ ಸಿದ್ಧಾಂತಕ್ಕೆ ಯಾವಾಗ ಪೆಟ್ಟಾಯಿತೋ, ಯಾಕೆಂದರೆ ಮೋದಿ 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 ಎಲ್ಲರೂ ಇಡೀ ದೇಶದಲ್ಲಿ ಮೋದಿ ಅಂತಾರೆ. ಮೋದಿ ಎಲ್ಲ ಕಡೆನೂ ಹೇಳ್ತಿದ್ದಾರೆ ಈ ಒಂದು ಕುಟುಂಬ ರಾಜಕಾರಣವನ್ನು ಮುಕ್ತ ಮಾಡಬೇಕು ಅಂತ. ಕರ್ನಾಟಕ ನಡೀತಾ ಇರೋದೇನು? ಇದು ಮೋದಿಗೆ ಗೊತ್ತಾಗಲಿ ಅಂತ ನಾನು ಚುನಾವಣೆ ನಿಂತಿದ್ದು. ಗೊತ್ತಿಲ್ಲ ಅಂತ ನಾನು ಹೇಳಲ್ಲ. ಇಷ್ಟರ ಮಟ್ಟಿಗೆ ಸೀರಿಯಸ್ನೆಸ್ ಇದೆಯಾ? ಯಾಕೆ CT ರವಿ ಮಾತಾಡ್ತಿಲ್ಲ ನಂಗೆ ಗೊತ್ತಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಹೋಗಿ ಮಾತಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಯಾಕೆ ಮಾತಾಡ್ತಿಲ್ಲ ಗೊತ್ತಿಲ್ಲ. ಅನಂತಕುಮಾರ್ ಹೆಗ್ಡೆ ಯಾಕೆ ಮಾತಾಡ್ತಿಲ್ಲ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು. ನಾನು ಅದಕ್ಕೋಸ್ಕರ ಹೇಳಲ್ಲ, ಒಂದು ತಿಂಗಳಲ್ಲೇ ಹಿಂದುತ್ವಕ್ಕೆ ಇಷ್ಟು ಮಹತ್ವ ಸಿಕ್ಕಿದೆಯಲ್ಲ, ಇದು ನನಗೆ ಸಂತೋಷ. ಇದರಲ್ಲಿ ಯಶಸ್ವಿ ಆಗಿದ್ದೀನಿ ಅಂತ ಆನಂದ ನನಗೆ. ನೋಡೋಣ, ಗೊತ್ತಿಲ್ಲ ನನಗೆ. ರಿಸಲ್ಟ್ ನೋಡಿದ್ಮೇಲೆ ಹೇಳ್ಬೇಕು. ನಾನು ಏನು ಇಲ್ಲದೆ ಹೇಳಿ, ನನ್ನ ಕ್ಷೇತ್ರದಲ್ಲಿ ಒಂದೇ ತಿಂಗಳಲ್ಲಿ
ಆ ಹಿಂದುತ್ವಕ್ಕೆ ಇಷ್ಟೊಂದು ಮಹತ್ವ ಕೊಟ್ಟರಲ್ಲ ಜನ, ಇದು ನನಗೆ ಆನಂದ. ಸದ್ಯದಲ್ಲೇ ವಿಧಾನ ಪರಿಷತ್ ಚುನಾವಣೆ ಬರುತ್ತೆ, ಶಿವಮೊಗ್ಗ ಕಾರ್ಪೊರೇಷನ್ ಎಲೆಕ್ಷನ್ ಬರುತ್ತೆ. ಆ ಸಂದರ್ಭದಲ್ಲಿ ತಮ್ಮ ನಿಲುವು ನೋಡೋಣ. ಇನ್ನು ದೇವರಾಶಿವನಂತ ಮಗು ಕಂಡುಬಿಟ್ಟಿದೆ. ಹುಟ್ಟಿದ ಮಗು ಇನ್ನೂ ಅಂಬೆಗಾಲಿಡಬೇಕು, ಹೂನಣ್ಣ ನಿಂತ್ಕೊಂಡು ಓಡಾಡಬೇಕು, ಸ್ವಲ್ಪ ತಲೆಗೆ ಶಕ್ತಿ ಬರಬೇಕು. ಎಲ್ಲವೂ ನೋಡಿಕೊಂಡು ಯಾವ ಕಾರಣಕ್ಕೂ ಕೂಡ ಈ ಒಂದು ಸಿದ್ಧಾಂತದ ವಿರುದ್ಧ ಹೋಗೋರಿಗೆ ಬಿಡಲ್ಲ ನಾನು. ರಾಮ ಭಾಳ ಅರ್ಜೆಂಟಾಗಿ ಹುಟ್ಟಿದೇನಪ್ಪ ನೀನು. ಬರಲಿ ಎಲೆಕ್ಷನ್ 3 ತಿಂಗಳು, ಒಂದೇ ತಿಂಗಳಲ್ಲಿ ಇಷ್ಟು ಪರಿವರ್ತನೆ ಮಾಡಿದ್ದೀನಿ ಅಂತ ಆನಂದ ನಂಗೆ ಇರಬೇಕಾದ್ರೆ ನೀನೇ ಹೇಳ್ತೀನಿ 3 ತಿಂಗಳಂತ. ನೋಡೋಣ, 3 ತಿಂಗಳು ಕಾರ್ಪೊರೇಷನ್ ಎಲೆಕ್ಷನ್ ಬರಲಿ, ಏನು ಮಾಡಬೇಕು ಬಿಡಬೇಕು ನನಗೆ ಗೊತ್ತಿಲ್ಲ. ಏನಾದರೂ ಕೂಡ ರಾಜ್ಯದ ಸಮಿತಿ ತನ್ನ ನಿಲುವಿನಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಏನೇನು ಮಾಡಬೇಕು ಬಿಡಬೇಕು ನೋಡೋಣ. ಅವ್ರಿಗೆ ಇಲ್ಲ ನಾವು ಹೋಗ್ತಿರೇ ಸರಿ ಇದೆ, ನಾವು ಹಿಂದುತ್ವನ ಪಕ್ಕಕ್ಕೆ ಸರಿಸಿದ್ದೀವಿ, ಜಾತಿ ರಾಜಕಾರಣವನ್ನೇ ಮುಂದುವರಿಸ್ತೀವಿ, ಅಪ್ಪ ಮಕ್ಕಳ ಕೈಯಲ್ಲೇ ಇಟ್ಕೊಂಡಿರ್ತೀವಿ, ನೋಡೋಣ ಇದೇ ಥರದಲ್ಲಿ ಮುಂದುವರಿತಾರ ಏನು ಕತೆ. ಒಂದೊಂದು ದಿನಕ್ಕೂ ಕೂಡ ಪರಿವರ್ತನೆಗಳಾಗ್ತಾ ಇರುತ್ತೆ ರಾಜಕಾರಣದಲ್ಲಿ. 1 ತಿಂಗಳ ಕೆಳಗೆ ಈ ಪ್ರಶ್ನೆ ನೀವು ಕೇಳಿದರೆ ನಾನು ಚುನಾವಣೆ ನಿಲ್ತೀನಿ ಅಂತ ಹೇಳ್ತಿದ್ದೇನೋ ನನಗೆ ಗೊತ್ತಿಲ್ಲ. ನೀನು 3 ತಿಂಗಳದ್ದು ಹೇಳ್ತಾ ಇದೆಯಾ, ನೋಡೋಣ ಏನೇನಾಗತ್ತೆ ಅಂತ.